ಹಲೋ ಗೈಸ್, ವೆಲ್ಕಮ್ ಟು KBP ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಟ್ಟಿರುವಂಥದ್ದು ಆಬ್ವಿಯಸ್ಲಿ ಅಪ್ಕಮಿಂಗ್ ಕನ್ನಡ ಸಿನಿಮಾಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಆದರೆ ಇಲ್ಲಿ ಇನ್ನೊಂದು ವಿಷಯ ಕೂಡ ಇದೆ, ಅದು ನಾನು ನಿಮಗೆ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಅಂತಲೇ ಹೇಳ್ಬೋದು. ಈ ಕನ್ನಡ ಸಿನಿಮಾಸ್ ನಾಳೆ ಏನು ರಿಲೀಸ್ ಆಗಿಕೊಟ್ಟಿದೆಯಲ್ಲ, ಅದಕ್ಕೂ ಮೊದಲು ಇವತ್ತು ಬಂದಿರುವಂಥ 45 ಸಿನಿಮಾದ ಒಂದು ಪ್ರೀಮಿಯರ್ ಶೋದ ಒಂದು ರಿವ್ಯೂನ ಕೂಡ ಇಲ್ಲಿ ನಾನು ನಿಮ್ಮ ಮುಂದೆ ಇಡ್ತೀನಿ. ಅಂದರೆ ನನ್ನ ಒಂದು ಒಪಿನಿಯನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ. ಯಾಕೆ ಇದೊಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ, ಹಾಗೆಯೇ ಇನ್ನೊಂದು ವಿಷಯ, ಯಾಕೆ ಅಪ್ಕಮಿಂಗ್ ಡಿವೋರ್ಸ್ ಅವರ ಸಿನಿಮಾ ಏನಿದೆ, KVN ಅವ್ರ ಜೊತೆ ಬರೋಕೊಟ್ಟಿರುವಂಥ ಪ್ರೇಮ್ ಮಾಮ್ಸ್ ಜೊತೆ ಬರೋಕೊಟ್ಟಿರುವಂಥ ಒಂದು ಸಿನಿಮಾ ಏನಿದೆ, ಯಾಕೆ ಅಷ್ಟೊಂದು ಅದ್ಭುತವಾಗಿರುವಂಥ ವಿಷಯ ಆಗಿರುವಂಥದ್ದು, ಹಾಗೆಯೇ ಟಾಕ್ಸಿಕ್ಕಲ್ಲಿ ಓಡ್ತಿರುವಂಥ ಟಾಕ್ಸಿಸಿಟಿ ಬಗ್ಗೆ ನಾನು ನಿಮ್ಮ ಮುಂದೆ ಇಡಬೇಕು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಮಾರ್ಕ್ ಸಿನಿಮಾ ಯಾವ ರೀತಿ ಒಂದು ಹೊಸ ಮಾರ್ಕಿಂಗ್ನ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಇಡಕೊಟ್ಟಿದ್ದೀನಿ. ಸೊ ಅದೆಲ್ಲ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. 45 ಸಿನಿಮಾದ ರಿವ್ಯೂ ಏನು ನಮಗೆ ನಾನೇನು ತೊಗೊಂಡಿದ್ದೀನಿ, ಅಂದರೆ ನಾನೇನು ಕೇಳಿದ್ದೀನಲ್ಲ ಅದನ್ನು ಹಿಡ್ಕೊಂಡು ನಾನು ನಿಮ್ಮ ಮುಂದೆ ಈ ಒಂದು ವಿಷಯನ ಮಾತಾಡಿಕೊಟ್ಟಿರುವಂಥದ್ದು. ವಿಷಯ ಏನಪ್ಪ ಅಂತಂದರೆ 45 ಸಿನಿಮಾ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಆಗಿತ್ತು. ಆ್ಯಂಡ್ ಅದು ಯಾವ ರೀತಿ ವರ್ಕ್ ಆಗಿದೆ ಅಂತ ಹೇಳಿದ್ರೆ ಎಂಗೇಜಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ಜನರು ಹೇಳ್ತಿರುವಂಥದ್ದು. ತುಂಬಾ ಎಂಗೇಜಿಂಗ್ ಆಗಿದೆ. ಇಲ್ಲಿ ಹೊಸ ರೀತಿನ ಟ್ರೈ ಮಾಡಿದ್ದಾರೆ. ಒಂದು ಡಿಬೇಟ್ ಸಿನಿಮಾ ಆಗಿರುವಂಥದ್ದು ನಮ್ಮ ಅರ್ಜುನ್ ಜನ್ಯ ಅವ್ರದ್ದು. ಆ್ಯಂಡ್ ಅರ್ಜುನ್ ಜನ್ಯ ಅವರು ಅದನ್ನು ಫುಲ್ಲು ಕೊಲ್ಯಾಪ್ಸ್ ಮಾಡಿದ್ದಾರೆ. ಎಲ್ಲ ಡೈರೆಕ್ಟ್ರನ್ನ ಅಂದರೆ ಅವರ ಒಂದು ಪರ್ಸ್ಪೆಕ್ಟಿವ್ನ ಚೇಂಜ್ ಮಾಡಿದ್ದಾರೆ. ಈ ಥರದೊಂದು ಹೊಸ ಸಿನಿಮಾ ತೆಗಿಬೋದು, ಈ ಥರದೊಂದು ಪರ್ಸ್ಪೆಕ್ಟಿವ್ ಒಂದು ಸಿನಿಮಾ ತೆಗಿಬೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿರುವಂಥದ್ದೇ ಈ ಒಂದು ಸಿನಿಮಾ ಆಗಿರುವಂಥದ್ದು. ನಿಮಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ನಿಲ್ಲಿಸಿ ಅಂತ ಹೇಳ್ತಾ, ಹಾಗೆಯೇ ಈಗ ನೆಕ್ಸ್ಟ್ ವಿಷಯ ಬಂದರೆ ಮಾರ್ಕ್ ಸಿನಿಮಾ ನಾಳೆ ರಿಲೀಸ್ ಆಗಿಕೊಟ್ಟಿರೋ ಮಾರ್ಕ್ ಸಿನಿಮಾ ಆಗಿರುವಂಥದ್ದು. ಮಾರ್ಕ್ ಸಿನಿಮಾದ ಎಲ್ಲ ಪ್ರಮೋಷನಲ್ಲಿ ಅವರು ಮಾತಾಡಿರುವಂಥದ್ದು ಒಂದೇ ವಿಷಯ ಆಗಿರುವಂಥದ್ದು, ಇದೊಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿರುವಂಥದ್ದು. ಮೆಸೇಜ್ ಪ್ರತಿಯೊಂದು ಎಲ್ಲ ಮಣ್ಣು ಮಸನು ಎಲ್ಲ ಯಾಕೆ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ, ಇದೊಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿರುವಂಥದ್ದು. ಆಬ್ವಿಯಸ್ಲಿ ಗುರು, ಒಂದು ಸಿನಿಮಾ ಅಂದಮೇಲೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾತ್ರ ಇರುವಂಥದ್ದು. ಆ್ಯಂಡ್ ಇದರಲ್ಲಿ ಸ್ವ್ಯಾಗ್ ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಅವರೇ ಹೇಳಿರ್ಬೇಕಾದ್ರೆ ನಿಮಗೆ ಇದಕ್ಕಿಂತ ಇನ್ನೇನು ಗುರು ಬೇಕಾಗಿರುವಂಥದ್ದು. ಓಕೆ, ಈಗ ವಿಷಯಕ್ಕೆ ಬರೋದಾದರೆ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಮಾತಾಡ್ತೀನಿ. ಟಾಕ್ಸಿಕ್ ಸಿನಿಮಾದಲ್ಲಿ ಕಿಯಾರ್ ಅವರು ನಾದಿಯಾ ಅಂತ ಯಾಕೆ ಗೊತ್ತಿಲ್ಲ, ನಾದಿಯಾ ಈಗ ವೈರಲ್ ಬೇರೆ ಆಗ್ತಿರುವಂಥ ರೀಲ್ಸ್ ಏನಿದೆಯಲ್ಲ, ಅದಕ್ಕೆ ತಕ್ಕನಾಗಿ ಕಿಯಾರ ಆ್ಯಸ್ ನಾದಿಯಾ ಅಂತ ಹೇಳ್ಬಿಟ್ಟು ಒಂದು ಕ್ಯಾರೆಕ್ಟರ್. ಅದರಲ್ಲಿ ಕಿಯಾರ ಅವರು ಮೇನ್ಲಿ ಹೇಳ್ಕೊಂಡಿರುವಂಥ ವಿಷಯ ಏನಂತಂದರೆ, ಈ ಒಂದು ಕ್ಯಾರೆಕ್ಟರ್ ಏನಿದೆ ನನ್ನೊಂದು ಫುಲ್ ಪೊಟೆನ್ಷಿಯಲ್ನ ಯೂಸ್ ಮಾಡಿಕೊಂಡಿದೆ, ಹೊಸ ರೀತಿಲಿ ಯೋಚನೆ ಮಾಡೋ ರೀತಿ ಮಾಡಿಕೊಂಡಿದೆ. ಅಂದರೆ ಅವರು ಕಂಪ್ಲೀಟ್ಲಿ ಎಕ್ಸಾಸ್ಟ್ ಆಗೋ ರೀತಿ ಅವರೊಂದು ಕ್ಯಾರೆಕ್ಟರ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಯೋಚನೆ ಮಾಡಿ. ಇದು ಯಶೋರ ಪರ್ಸ್ಪೆಕ್ಟಿವಲ್ಲಿ ನಾನು ಮಾತಾಡ್ತಿರೋಂತಲ್ಲ, ಗೀತು ಮೋಹನ್ ದಾಸ್ ಅವರು ಹೇಳಿದ್ದಾರೆ ಗರ್ಲ್ಸ್ ಗೇಜ್ನ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ, ಗರ್ಲ್ಸ್ನ ಪವರ್ನ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಅದರಲ್ಲಿ ಮೇನ್ಲಿ ಕಿಯಾರ ಅವರ ಪಾರ್ಟ್ ಇದ್ದೇ ಇರುತ್ತೆ ಗುರು. ಹೀಗಿರಬೇಕಾದ್ರೆ ಯಾವ ರೀತಿ ಗೀತು ಮೋಹನ್ ದಾಸ್ ಅವರು ಈ ಮೆಂಟಲಿ ಏನು ಯೋಚನೆ ಮಾಡಿರ್ತಾರೆ ನೀವು ನೋಡಿ. ಆ್ಯಕ್ಷನ್ ಸೀಕ್ವೆನ್ಸ್ ಅದೆಲ್ಲ ಬಂದಾಗ ಅದ್ಭುತವಾಗಿರುವಂಥ ವಿಷಯ ಅಂತ ಗೊತ್ತಿರೋಂಥ ವಿಷಯ ಆಗಿರುವಂಥದ್ದು. ಆದರೆ ಇಲ್ಲಿ ಮೆಂಟಲಿ ಯಾವ ರೀತಿ ಒಂದು ಯೋಚನೆ ಮಾಡೋ ರೀತಿ ಮಾಡಿಸ್ತಾರಲ್ಲ ಗೀತು ಮೋಹನ್ ದಾಸ್ ಅವರು, ಅದೆಲ್ಲ ಅವರ ಪ್ರೀವಿಯಸ್ ಸಿನಿಮಾ ನೋಡಿದರೆ ಮಾತ್ರ ಗೊತ್ತಾಗುವಂಥದ್ದು. ಓಕೆ, ಇದುವರೆಗೂ ನಾನು ಕನ್ನಡ ಸಿನಿಮಾಸ್ ಬಗ್ಗೆ ಮಾತಾಡ್ಕೊಬಿಟ್ಟೆ ಅಂತಲೇ ಹೇಳ್ಬೋದು. ಈಗ ಸ್ವಲ್ಪ ಈ ಸಿನಿಮಾಗಳಿಂದೆಲ್ಲ ಆಚೆ ಬಂದುಬಿಟ್ಟು ನಾನು ಮಾತಾಡ್ತೀನಿ, ಆಯಿತಾ. ಅಂದರೆ ಜನನಾಯಕನ್ ಸಿನಿಮಾ ರಿಲೀಸ್ ಆಗಿಕೊಟ್ಟಿದ್ದು. ಆಬ್ವಿಯಸ್ಲಿ ಇದು ನಿಮಗೆ ನ್ಯೂ ಇಯರ್ ಟೈಮಲ್ಲಿ ನಿಮಗೆ ಒಂದು ಟ್ರೈಲರ್ ನೋಡೋದಕ್ಕೆ ಸಿಗುತ್ತೆ. ನಾನು ಕೂಡ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಯಾಕೆ ಅಂದರೆ ಇವರ ನಿಜ ಜೀವನ ಏನಿದೆ ಅದನ್ನು ಈ ಸಿನಿಮಾಗೆ ಹಾಕ್ಬಿಟ್ಟು ಒಂದು ಅದೇ ಪರ್ಸ್ಪೆಕ್ಟಿವಲ್ಲಿ ಸಿಮಿಲಾರಿಟಿಲಿ ಹೋಗ್ತಿರುವಂಥ ಸಿನಿಮಾ ಆಗಿರುವಂಥದ್ದು. ಆ್ಯಂಡ್ ಹಾಗೆಯೇ ನಮ್ಮ ವಿದ್ಯುತ್ ಜಮ್ಮಲ್ ಅವರು ಹಾಲಿವುಡ್ ಸಿನಿಮಾನ ಸ್ಟ್ರೀಟ್ ಫೈಟರ್, ಆಬ್ವಿಯಸ್ಲಿ ಸ್ಟ್ರೀಟ್ ಫೈಟರ್ 2ಗೆ ಇವ್ರನ್ನ ಒಂದು ಕರೀತಾರೆ ವಿದ್ಯುತ್ ಜಮ್ಮಲ್ ಅವ್ರನ್ನ. ಯಾಕೆ ಅಂದರೆ ಇವರ ಆ ಒಂದು ಡಿಸಿಪ್ಲಿನ್, ಮೇನ್ಲಿ ಇವರ ಇರೋವಂಥ ಡಿಸಿಪ್ಲಿನ್ ಆ್ಯಂಡ್ ಅವರ ಆ್ಯಕ್ಷನ್ ಮೂವ್ಸ್ ಎಲ್ಲ ಮ್ಯಾಚ್ ಆಗುತ್ತೆ. ಆ್ಯಂಡ್ ಕ್ಯಾರೆಕ್ಟರ್ ಅದ್ಭುತವಾಗಿರೋಂಥ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಗುರು. ಇವರ ಮೂವ್ಮೆಂಟ್ ಎಲ್ಲ ನೋಡಿದಾಗ ಓಕೆ, ಅವರು ಫ್ಲೆಕ್ಸಿಬಲ್ ಇರೋವಂಥ ಒಂದು ಕ್ಯಾರೆಕ್ಟರ್ನ ತೊಗೊಂಡಿದ್ದಾರೆ, ಹಾಲಿವುಡ್ ಅವ್ರು ಚೂಸ್ ಮಾಡಿದ್ದಾರೆ. ಇಲ್ಲಿ ನಮಗೆ ಗೊತ್ತಾಗ್ತಿರುವಂಥ ವಿಷಯ ಆಗಿರುವಂಥದ್ದು. ಆ್ಯಂಡ್ ಇನ್ನೇನಿದ್ರು ವ್ಲಾಗ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಆದರೆ ಇಲ್ಲಿ ನಾನು ಬಂದಿರುವಂಥದ್ದು ಮೇನ್ಲಿ ನ್ಯೂಸ್ನ ತಿಳಿಸೋದಕ್ಕೋಸ್ಕರ ಆಗಿರುವಂಥದ್ದು. ಸಿನಿಮಾ ನ್ಯೂಸ್ ಅಂತ ಬಂದಾಗ ನಾನು ನಿಮ್ಮ ಮುಂದೆ ಇರ್ತೀನಿ. ಸೊ ಗೈಸ್, ಇದಿಷ್ಟು ನಾನು ಹೇಳಕ್ಕಿದ್ದೀನಿ. ನಿಮ್ಮ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಡಿಶು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸೂಪರ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.